ನಾನು ಕ್ಯಾರೆಟ್. ನಾನು ನಿಮ್ಮ ಕಣ್ಣುಗಳು ಮತ್ತು ಚರ್ಮವನ್ನ ಬಲವಾಗಿಡ್ತೀನಿ. ನನ್ನನ್ನ ಪ್ರತಿದಿನ ತಿನ್ನಿದ್ರೆ ದೇಹ ಫ್ರೆಶ್ ಮತ್ತು ಹೆಲ್ದಿ ಆಗಿರುತ್ತದೆ. ನಾನು ಹಲ್ಲು. ನಾನು ನಿಮ್ಮ ಆಹಾರವನ್ನ ಚೂರುಮೂರು ಮಾಡ್ತೀನಿ ಮತ್ತು ನಿಮ್ಮ ಸ್ಮೈಲ್ ಅನ್ನ ಕಾಪಾಡ್ತೀನಿ. ನನ್ನನ್ನು ಚೆನ್ನಾಗಿ ಕಾಳಜಿ ವಹಿಸಿದ್ರೆ ನೀವೆವರು ಸ್ಟ್ರಾಂಗ್ ಆಗಿರ್ತೀರಿ. ನಾನು ಬಸ್. ನಾನು ಪ್ರತಿದಿನ ನಿಮ್ಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸ್ತೀನಿ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದ್ರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗ್ತದೆ. ನಾನು ಬಸ್. ನಾನು ಪ್ರತಿದಿನ ನಿಮ್ಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸ್ತೀನಿ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದ್ರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗ್ತದೆ. ವೈರಲ್ ಆಗ್ತಿರ್ತಕ್ಕಂಥ ಈ ರೀತಿಯಾದ ವಿಡಿಯೋಗಳನ್ನ ಯಾವ ರೀತಿಯಾಗಿ ಬಳಸಿ ಮಾಡೋದು ಅಂತ ನಾನು ನಿಮಗೆ ಕೇವಲ 5 ನಿಮಿಷದಲ್ಲಿ ಹೇಳ್ತೀನಿ. ನಿಮ್ಮ ಹತ್ರ ಮೊಬೈಲ್ PC ಯಾವುದೇ ಇದ್ರೂ ಕೂಡ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಅಥವಾ ನಿಮ್ಮ ಡಿಫಾಲ್ಟ್ ಬ್ರೌಸರ್ನ ಯಾವುದಾದ್ರೂ ಓಪನ್ ಮಾಡಿ ChatGPT ಅಂತ ಸರ್ಚ್ ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನ್ಯೂ ಚಾರ್ಟು, ಸರ್ಚು, ಇಮೇಜಸ್, ಆ್ಯಪ್ಸ್, ಕೋಡೆಕ್ಸ್ ಅಂತ ಇದೆಯಲ್ಲ, ಇಲ್ಲಿ GPTs ಅಂತ ಇದೆಯಲ್ಲ, ಅದರಲ್ಲಿ ಎಕ್ಸ್ಪ್ಲೋರ್ GPT ಮೇಲೆ ಕ್ಲಿಕ್ ಮಾಡಿ. ಆಬ್ಜೆಕ್ಟ್ ಹಾಕೋ, ಆಬ್ಜೆಕ್ಟಿವ್ ಟಾಕ್ ಅಂತ ಇದೆಯಲ್ಲ, ಇದರಲ್ಲಿ ನೋಡಿ ವೈರಲ್ AI ಟ್ಯಾಕಿಂಗ್ ಆಬ್ಜೆಕ್ಟಿವ್ ವಿಡಿಯೋ ಅಂತ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನಿಲ್ಲಿ ಕ್ಯಾರೆಟ್ ಅಂತ ಯೂಸ್ ಮಾಡ್ತೀನಿ. ಜಸ್ಟ್ ಎಂಟರ್ ಮಾಡಿದರೆ ನೀವು ಏನೇ ಕೊಟ್ರೂ ಕೂಡ ಕ್ಯಾರೆಟು ಸ್ಪೆಲ್ಲಿಂಗ್ ಮಿಸ್ ಆಗಿದ್ರೂ ಕೂಡ ಅದು ಆಟೋಮೆಟಿಕಾಗಿ ತಗೊಳುತ್ತೆ. ಇಮೇಜ್ ಜನರೇಟ್ ಪ್ರಾಂಪ್ಟು ಔಟ್ಪುಟ್ 1 ಈ ರೀತಿಯಾಗಿದೆ, ಮತ್ತು ವಿಡಿಯೋ ಜನರೇಟ್ ಪ್ರಾಂಪ್ಟು ಈ ಥರ ಇದೆ. ಇಲ್ಲಿ ಡೈಲಾಗ್ ಬಂದ್ಬಿಟ್ಟು ಹಿಂದಿ, ಇಂಗ್ಲೀಷ್, ಫಸ್ಟ್ ಪರ್ಸನ್ ಅಂತ ಇದೆ. ಮೇನೆ ಕ್ಯಾರೆಂಟ್ ಓನ ಮೇನ ತುಮಾರೆ ಅನ್ಕೋ ಸುರ್ ಅಂತ ಇದೆಯಲ್ಲ, ಸೊ ನೀವು ಕೇಳ್ಬೋದು ಗಿವ್ ಮೀ ಡೈಲಾಗ್ ಇನ್ ಕನ್ನಡ. ಎಂಟರ್ ಮಾಡಿ. ನಿಮಗೆ ಇವಾಗ ಆ ಡೈಲಾಗ್ ಮಾತ್ರ ಚೇಂಜಸ್ ಆಗುತ್ತೆ. ನಾನು ಕ್ಯಾರೆಟ್. ನಾನು ನಿಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ಬಲವಾಗಿಡುತ್ತೇನೆ. ನನ್ನನ್ನು ಪ್ರತಿದಿನ ತಿಂದರೆ ಜನ ಫ್ರೆಶ್ ಮತ್ತು ಹೆಲ್ತಿ ಆಗಿರುತ್ತೆ ಅಂತ ಬರ್ತಾಯಿದೆ. ಸೊ ಇವಾಗ ನನಗೆ ಪ್ರಾಂಪ್ಟ್ ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಡೇಟ್ ಫೈನಲ್ ವಿಡಿಯೋ ಜನರೇಟ್ ಪ್ರಾಂಪ್ಟ್ ವಿತ್ ಕನ್ನಡ ಡೈಲಾಗ್. ಜಸ್ಟ್ ಎಂಟರ್ ಮಾಡಿದರೆ ಸಾಕು. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಈ ರೀತಿಯಾದ ಒಂದು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬಂದು ಜೆಮಿನಿ ಹೋಗಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಅದ್ರ ಕೆಳಗಡೆ ಇರ್ತಕ್ಕಂಥ ಯಾವ ರೀತಿಯಾಗಿ ಡೈಲಾಗ್ ಇದೆ, ನಾನು ಇದನ್ನು ತೊಗೋತಾ ಇದ್ದೀನಿ. ಕನ್ನಡ ಡೈಲಾಗ್ ಇಲ್ಲಿ ನೋಡಿ, ಇದೇ ಥರ ಇರಬೇಕು. ಡೈಲಾಗ್ ಫಸ್ಟ್ ಪರ್ಸನ್ ಅದನ್ನೇ ತೊಗೊಂಡು ನೆಕ್ಸ್ಟು ಶಿಫ್ಟ್ ಎಂಟರ್ ಹೊಡ್ಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನು ಈ ಕನ್ನಡ ವಾಯ್ಸ್ ಏನಿದೆ ಅಂದರೆ ಡೈಲಾಗು ಅದನ್ನು ಅಲ್ಲಿ ಕೆಳಗಡೆ ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಂಪ್ಟ್ ಕನೆಕ್ಟ್ ಆಗಿದೆಯಾ ಅಂತ. ನೆಕ್ಸ್ಟು ಸಬ್ಮಿಟ್ ಮಾಡಿ. ಸೊ ಇಟ್ ವಿಲ್ ಟೇಕ್ 2 to 3 minutes ಮ್ಯಾಕ್ಸಿಮಮ್. ಮೀನ್ ವೈಲು ನೀವು ಇನ್ನೊಂದು ಪ್ರಾಂಪ್ಟು ಕೂಡ ಹಾಕ್ಬೋದು. ಜಸ್ಟ್ ಆಬ್ಜೆಕ್ಟ್ ಈಸ್ ಯಾವುದ್ರ ಬಗ್ಗೆ ಕೊಡೋಣ, ಟೀತ್. ಜಸ್ಟ್ ಆಬ್ಜೆಕ್ಟ್ ಈಸ್ ಟೀತ್ ಅಂತ ಕೊಟ್ಟರೆ ChatGPTಲಿ ಮತ್ತೆ ಅದು ಕೊಡುತ್ತೆ. ಡೈಲಾಗ್ ಯಾವ ರೀತಿ ಆಗಿರಬೇಕು ಎಲ್ಲನೂ ಕೊಟ್ಕೊಡುತ್ತೆ. ಈ ಸಲ ನೀವೇನಾದ್ರೂ ಕೂಡ ಕನ್ನಡದಲ್ಲೇ ಮಾಡಿ ಇಂಗ್ಲೀಷಲ್ಲಿ ಮಾಡಿ ಅಂತ ಕೊಡೋಂಗಿಲ್ಲ. ನೋಡಿ, ನೀವು ನೇರವಾಗಿ ಔಟ್ಪುಟ್ ವಿಡಿಯೋ ಯಾವ ರೀತಿಯಾಗಿ ಬರಬೇಕು. ನಾನು ಹಲ್ಲು. ನಾನು ನಿಮ್ಮ ಆಹಾರವನ್ನು ಚೂರು ಚೂರು ಮಾಡುತ್ತೇನೆ. ನಿಮ್ಮ ಸ್ಟೈಲನ್ನು ಕಾಪಾಡುತ್ತೇನೆ. ನನ್ನನ್ನು ಚೆನ್ನಾಗಿ ಕಾಳಜಿ ವಹಿಸಿದರೆ ನೀವು ಯಾವಾಗಲೂ ಸ್ಟ್ರಾಂಗ್ ಆಗುತ್ತೀರಿ. ಜಮೀನಲ್ಲಿ ಆಲ್ಮೋಸ್ಟ್ ಟೈಮ್ ತಗೊಳ್ತಾ ಇದೆಯಲ್ವಾ. ಇವಾಗ ನೋಡಿ ನಮ್ಮ ವಿಡಿಯೋ ರೆಡಿಯಾಗಿದೆ. ನಾನು ಕ್ಯಾರೆಟ್. ನಾನು ನಿಮ್ಮ ಕಣ್ಣುಗಳು ಮತ್ತು ಚರ್ಮವನ್ನ ಬಲವಾಗಿಡ್ತೀನಿ. ನನ್ನನ್ನ ಪ್ರತಿದಿನ ತಿನ್ನಿದ್ರೆ ದೇಹ ಫ್ರೆಶ್ ಮತ್ತು ಹೆಲ್ತಿ ಆಗಿರುತ್ತದೆ. ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆಯಲ್ಲ, ಈ ಡೌನ್ಲೋಡ್ ವಿಡಿಯೋದ ಮೇಲೆ ಜಸ್ಟ್ ಕರ್ಸರ್ನ ಮೂವ್ ಮಾಡಿದರೆ ಡೌನ್ಲೋಡ್ ವಿಡಿಯೋ ಅನ್ನೋದು ಐಕಾನು ಹೈಲೈಟ್ ಆಗುತ್ತೆ. ಡೌನ್ಲೋಡ್ ಮಾಡಿ ನೇರವಾಗಿ ನಿಮ್ಮ ಸಿಸ್ಟಮ್ ಒಳಗಡೆಗೆ ಡೌನ್ಲೋಡ್ ಆಗುತ್ತೆ. ನೀವು ಎಲ್ಲಿ ಸೇವ್ ಮಾಡ್ಕೋಬೇಕು ಆ ಲೊಕೇಶನ್ ತೋರಿಸುತ್ತೆ. ಆ ಲೊಕೇಶನ್ ಅಥವಾ ನಿಮ್ಮ ಮೊಬೈಲ್ ಇತ್ತು ಅಂದರೆ ಮೊಬೈಲ್ ಲೊಕೇಶನಲ್ಲಿ ಡೌನ್ಲೋಡ್ಸಲ್ಲಿ ನೀವು ಸೇವ್ ಮಾಡ್ಕೋಬೋದು. ನೀವು ಡೌನ್ಲೋಡ್ ಆಗಿರೋದು ಬೈ ಡಿಫಾಲ್ಟ್ ಎಲ್ಲಾದರೂ ಇದಾಗಿತ್ತೆ ಅಂದರೆ ನೀವು ಈ ಡೌನ್ಲೋಡ್ ಆಪ್ಷನ್ ಕ್ರೋಮ್ ಇತ್ತು ಅಂದರೆ ಮೊಬೈಲ್ ಕ್ರೋಮಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಡೌನ್ಲೋಡ್ಸ್ಗಳು ಇಲ್ಲಿದೆ. ಸೆಕೆಂಡ್ ವಿಡಿಯೋಕ್ಕೆ ಇದು ಮಾಡಿದ್ನಲ್ಲ ಹಲ್ಲು, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಇಮೇಜ್ನೂ ಕೂಡ 1 to 2 ನಿಮಿಷ ತಗೊಳುತ್ತೆ.
ಇದು ಬಂದ್ಬಿಟ್ಟು ನಾನು ಜೆಮಿನಿ ಪ್ರೋ ಯೂಸ್ ಮಾಡ್ತಾ ಇರೋದ್ರಿಂದ, ನೀವು ಜಿಯೋ ಸಿಮ್ನ ಯೂಸ್ ಮಾಡ್ತಾ ಇದ್ರೆ ನನ್ನ ಅಕೌಂಟಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಯೂಸ್ ಮಾಡ್ಕೊಂಡು ChatGPT Go ಯಾವ ರೀತಿ ಕ್ಲೈಮ್ ಮಾಡೋದು ಮತ್ತು ಜೆಮಿನಿ ಪ್ರೋ ಯಾವ ರೀತಿ ಕ್ಲೈಮ್ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಮಾಡ್ಬೋದು. ಇದನ್ನು ನೀವು ರೀಲ್ಸ್ಗೆ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್, ನಿಮ್ಮ ಫಾಲೋವರ್ಸ್ನ ಗೇನ್ ಮಾಡ್ಬೋದು. ಇದೊಂದು. ಮತ್ತು ಇದಲ್ದೇ ನೀವು ಕೂಡ ಮಾನಿಟೈಸ್ ಆಗೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ನೋಡಿ, ನಾನು ನಿಮ್ಮ ಆಹಾರವನ್ನ ಚೂರುಮೂರು ಮಾಡ್ತೀನಿ ಮತ್ತು ನಿಮ್ಮ ಸ್ಮೈಲ್ ಅನ್ನ ಕಾಪಾಡ್ತೀನಿ. ನನ್ನನ್ನು ಚೆನ್ನಾಗಿ ಕಾಳಜಿ ವಹಿಸಿದ್ರೆ ನೀವೆವರು ಸ್ಟ್ರಾಂಗ್ ಆಗಿರ್ತೀರಿ. ನಾನು ಹಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವುದೋ ಒಂದು ಆಬ್ಜೆಕ್ಟ್ ಕೊಡ್ತೀನಿ, ಬಸ್ ಕೊಡ್ತೀನಿ. ಆಬ್ಜೆಕ್ಟ್ ಇಸ್ ಬಸ್. ಜಸ್ಟ್ ಒಂದ್ಸಲ ನೀವು ಪ್ರಾಂಪ್ಟ್ನ ಎಂಟರ್ ಮಾಡಿ ಇನಿಷಿಯಲ್ ನೀವು ಯಾವ ರೀತಿಯಾಗಿ ಕೇಳ್ತೀರಿ ಅದೇ ರೀತಿಯಾಗಿ ಈ ChatGPTಗಳು ನಿಮಗೆ ಔಟ್ಪುಟ್ಗಳನ್ನ ಕೊಡ್ತವೆ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಡೈಲಿ 1 or 2 ವೀಡಿಯೋಸ್ನ ಹಾಕಿ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೋದು ಅಥವಾ ಮಾನಿಟೈಸ್ ಮಾಡ್ಕೊಳ್ಳೋದು ಕೂಡ ಅನುಕೂಲ ಆಗುತ್ತೆ. ನೋಡಿ, ಇಮ್ಮಿಡಿಯೇಟಾಗಿ ನಾವು ಟೆಕ್ಸ್ಟ್ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಪ್ರಾಂಪ್ಟ್ ಜನರೇಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಸಿಗ್ತಾಯಿದೆ ಅಂತ. ನಾನು ಬಾಸ್ ಪ್ರತಿದಿನ ನಿಮಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸುತ್ತೇನೆ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಂತ. ಸೊ ಇದನ್ನ ನಾವು ಜೆಮಿನಿಗೆ ಹಾಕೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ನಾನು ಪ್ರತಿದಿನ ನಿಮ್ಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸ್ತೀನಿ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದ್ರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗ್ತದೆ. ನಮ್ಮ ಕರ್ನಾಟಕ KSRTC ಬಸ್ ನೋಡೋಣ. KSRTC ಬಸ್ ಯಾವ ರೀತಿಯಾಗಿ ನಿಮ್ಮ KSRTC ಇಮೇಜ್ನೇ ಬರುತ್ತಲ್ವಾ, ಸೊ ಅದ್ರ ಪ್ರಕಾರ ಮಾಡಬೇಕಂದ್ರೆ ನಾನಿವಾಗ ಗೂಗಲ್ನಲ್ಲಿ KSRTC ಅಶ್ವಮೇಧ ಬಸ್ ಇಮೇಜಸ್ ಇವಾಗ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಜಸ್ಟ್ ಪ್ಲೀಸ್ ಫೈಂಡ್ ರೆಫರ್ ಅಟ್ಯಾಚ್ಡ್ ಇಮೇಜ್ ಬಸ್ ಆ್ಯಂಡ್ ಅಪ್ಡೇಟ್ ದ ವಿಡಿಯೋ ಅಂತ ಜಸ್ಟ್ ಸರ್ಚ್ ಮಾಡಿ ಅದನ್ನು ಕಾಪಿ ಪೇಸ್ಟ್ ಮಾಡಿದರೆ, ಸೊ KSRTC ಬಸ್ ಇಮೇಜ್ನ ಅಪ್ಡೇಟ್ ಮಾಡೋದಕ್ಕೆ ಫಸ್ಟ್ ಅದು ಚೆಕ್ ಮಾಡ್ತೇವೆ ಇದು ಕರೆಕ್ಟಾಗಿದೆಯಾ ಅಂತ. ನೆಕ್ಸ್ಟ್ ನಾನು ಪ್ರತಿದಿನ ನಿಮ್ಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸ್ತೀನಿ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದ್ರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗ್ತದೆ. ನಾನು ಪ್ರತಿದಿನ ನಿಮ್ಗೆ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸ್ತೀನಿ. ನನ್ನೊಳಗೆ ಕುಳಿತು ಪ್ರಯಾಣ ಮಾಡಿದ್ರೆ ನಿಮ್ಮ ದಿನ ಸುಲಭ ಮತ್ತು ಸ್ಟ್ರೆಸ್ ಫ್ರೀ ಆಗ್ತದೆ. ಎಷ್ಟು ಕ್ರೇಜಿ ಅಲ್ವಾ? ಸೊ ಈ ಥರ ವಿಡಿಯೋಗಳನ್ನ ನೀವು ಕೂಡ ನಿಮ್ಮ ಮೊಬೈಲ್ ಉಪಯೋಗಿಸಿ ನಿಮ್ಮ ಕ್ರೋಮ್ ಬ್ರೌಸರ್, ChatGPT ಮತ್ತು ಜೆಮಿನಿ ಯೂಸ್ ಮಾಡಿ ಈಸಿಯಾಗಿ ಜನರೇಟ್ ಮಾಡ್ಬೋದು. ಇದೇ ಥರ ನಿಮಗೆ ಹೊಸ ವಿಡಿಯೋಗಳು AI ರಿಲೇಟೆಡು ನೀವು ಕಲಿಬೇಕು ಎಡಿಟಿಂಗ್ ಬಗ್ಗೆ ಅಂದರೆ ನನ್ನ ಯೂಟ್ಯೂಬ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.